ಆತ್ಮೀಯರೇ, ಇಲ್ಲೊಂದು ಸುಂದರ ಶಾಲೆ ಇದೆ. ಒಂದು ಮಗುವಿನ ಕಲಿಕೆಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಈ ಶಾಲೆಯ ಗೋಡೆಗಳ ಮೇಲೆ ಕಣ್ಣಿಗೆ ಕಾಣುವಂತಿದೆ. 70% ಭಾಗನ ಆ ಮಗು ಕೇವಲ ಗೋಡೆಯನ್ನು ನೋಡೇ ಕಲಿಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಘಟಕಾಂಶಗಳನ್ನು ಒಂದಿಷ್ಟು ಜಾಗ ಬಿಡದೆ ಗೋಡೆಯ ಮೇಲೆ ಅದ್ಭುತವಾಗಿ ಬರೆದಿದ್ದಾರೆ. ಈ ಶಾಲೆಯ ಪ್ರಧಾನ ಗುರುಗಳು ಬಹಳಷ್ಟು ಸೇವೆಯನ್ನು ಇದಕ್ಕಾಗಿ ನೀಡಿದ್ದಾರೆ. ತನು ಮನ ಧನದಿಂದ ಸ್ವತಃ ತಾವೇ ಕೈಯಾರೆ ಬರ್ತಕ್ಕಂತಹ ಅಕ್ಷರಗಳನ್ನು ಈ ಶಾಲೆಯ ಪ್ರತಿಯೊಂದು ಗೋಡೆಗಳ ಮೇಲೆ ಇರ್ತಕ್ಕಂಥ ಅಕ್ಷರಗಳು ಸ್ವತಃ ಅವರದ್ದೇ ಆಗಿವೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಕುಡಿಯೋ ನೀರಿನ ಟ್ಯಾಂಕರ್ ಆಗಿರ್ಬೋದು, ಸುಲಭ ಶೌಚಾಲಯ, ಪ್ರತಿಯೊಂದು ಬಾಗಿಲುಗಳ ಮೇಲೂ ಸಹಿತ ಒಂದಿಂಚು ಜಾಗ ಬಿಡದೆ ಕನ್ನಡ ಅಕ್ಷರಗಳಿಂದ ಅದ್ಭುತವಾದ ಜ್ಞಾನದ ಹರಿವನ್ನು ನೋಡತಕ್ಕಂತಹ ಈ ಒಂದು ಶಾಲೆಯ ಗೋಡೆಗಳು. ನದಿಗಳು, ದಿಕ್ಕುಗಳು, ಬೆಸಸಂಖ್ಯೆ, ಸಮಸಂಖ್ಯೆ, ಬಣ್ಣಗಳು, ಹೂವುಗಳು, ಪರಿಸರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಾಕಷ್ಟು ವಿಷಯಗಳು ಒಂದ ಎರಡ ಅಬ್ಬಬ್ಬ. ಕೆಳಗಡೆ ಯೋಗಾಸನದ ವಿವಿಧ ಭಂಗಿಯ ಚಿತ್ರಗಳು, ಮಕ್ಕಳಿಗೆ ಇಷ್ಟವಾಗುವ ಗೊಂಬೆಗಳು, ಸಂಪರ್ಕ ಸಾಧನಗಳು, ಲೋಹಗಳು, ವಾದ್ಯಗಳು, ನೀರಿನ ಆಕಾರಗಳು ಒಂದೇ ಎರಡೇ, ರಾಷ್ಟ್ರೀಯ ಚಿಹ್ನೆಗಳು, ರಾಷ್ಟ್ರದ ಮಹಾನ್ ಸಂತರು ಹಾಗೂ ಸಾಧಕರ ಭಾವಚಿತ್ರಗಳು, ದೇಶಗಳು, ಖಂಡಗಳು, ಇವೆಲ್ಲವುಗಳನ್ನು ದಿನನಿತ್ಯ ನೋಡಿದರೇ ಸಾಕು ತನ್ನ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಷ್ಟ್ರ ಪ್ರಶಸ್ತಿ ವಿಜೇತರು, ಲಿಂಗಗಳು, ವರ್ಣಗಳು, ತತ್ಸಮ ತದ್ಭವಗಳು, ಜೋಡು ನುಡಿಗಳು, ದುರಕ್ತಿಗಳು, ಸಂಧಿಗಳು, ಸಂಸ್ಕೃತ ಸಂಧಿಗಳು, ಕನ್ನಡ ಸಂಧಿಗಳು, ಇವೆಲ್ಲವುಗಳು ವ್ಯಾಕರಣದ ಅಂಶಗಳು. ಆದರೆ ಇದು ಶಾಲೆಯ ಗೋಡೆ ಮೇಲೆ ನಮ್ಮೆಲ್ಲರಿಗೂ ಕಾಣುವಂತೆ ಈ ಶಾಲೆಯ ಪ್ರಧಾನ ಗುರುಗಳೇ ಬರೆದಿದ್ದಾರೆ ಅಂದರೆ ಅದೆಷ್ಟು ಅವರಿಗೆ ಆಸಕ್ತಿ. ಅಬ್ಬಾ, ಇಂಗ್ಲೀಷ್ನಲ್ಲಿನ ಸ್ಪೆಲ್ಲಿಂಗ್ಗಳಾಗಿರ್ಬೋದು, ಬಳಸಿರ್ತಕ್ಕಂತಹ ಆ ಪಾಠಿಯ ಚೌಕಟ್ಟು, ಇದೆಲ್ಲಕ್ಕೂ ಮುಕುಟಪ್ರಾಯದಂತಿರುವ ಶಾಲಾ ಪರಿಸರ, ಬೃಹದಾಕಾರದ ಮರಗಳು, ಆ ಮರಗಳಿಗೂ ಒಬ್ಬ ಸಾಧಕರ ಹೆಸರು ನೀರಜ ಬಾನೋ ಚಂದ್ರಶೇಖರ್ ಆಜಾದ್. ಅಬ್ಬಾ, ಎಷ್ಟೊಂದು ಕ್ರಿಯೇಟಿವಿಟಿ. ಗಣಿತದ ಸಂಪೂರ್ಣ ಚಿತ್ರಣವೇ ಈ ಗೋಡೆಯ ಮೇಲಿದೆ. ವಿಶ್ವದ ನಕ್ಷೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಸಂಕೇತಗಳು, ಭಿನ್ನರಾಶಿಗಳು, ಬೀಜ ಪದಗಳು, ಅಳತೆ ಮಾನಕಗಳು ಒಂದ ಎರಡ. ಸಂಪೂರ್ಣವಾಗಿ ಓದುತ್ತಾ ಹೋದರೆ ಒಂದು ದಿನಾನೇ ಸಾಲದು. ಅಷ್ಟೊಂದು ಜ್ಞಾನದ ಭಂಡಾರವನ್ನೇ ಈ ಗೋಡೆಗಳು ಹೊತ್ತು ನಿಂತಿವೆ. ಪರಿಸರದ ಕಾಳಜಿ, ಶುಚಿ ಹಾಗೂ ಜ್ಞಾನದ ರುಚಿಯನ್ನು ನೀಡ್ತಕ್ಕಂಥ ಈ ಶಾಲೆ ಅಥಣಿ ತಾಲೂಕಿನ ಬುರ್ಲಟ್ಟಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮ. ಈ ಅದ್ಭುತ ಹಾಗೂ ಅಮೋಘ ಜ್ಞಾನಾರ್ಜನೆಯ ಕಾರ್ಯದ ಹಿಂದಿರ್ತಕ್ಕಂತಹ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಈ ಕಾರ್ಯವನ್ನು ಮಾಡಿರ್ತಕ್ಕಂತಹ ಗುರುಗಳಿಗೆ ಶರಣಾರ್ಥಿಗಳು. ಧನ್ಯವಾದಗಳು ಸ್ನೇಹಿತರೆ.